ಲೇ ಎಲ್ಲ ಹೂವ ಖಾರ ಪುಡಿ ಬಿಡ್ಸಕ್ ಸಾವಂತ ಕೊಟ್ಟಿದ್ದೀರಿ ನೀವು. ಹಾ ಯಾಕೆ ಬಿಡ್ಸಕ್ಕೆ ಅಂದ್ಬಿಟ್ಟು ಸಿಹಿ ಕರ್ಬೇವು ಸೊಪ್ಪು ತತ್ತೀನಿ, ಅದನ್ನೇ ಒಣಗಿಸ್ಬಿಟ್ಟು ಖಾರ ದೊಡಿ ಒಳಗೆ ಹಾಕಳದ ಹುರ್ಕೊಂಡು ಅಂದ್ಬಿಟ್ಟು ಇಸ್ಕೊಬತ್ತೀನಿ ಅಂದ್ಬಿಟ್ಟು ಹೋಗದೆ. ಸರಿ ಆಯ್ತು, ಕೆಲ್ಸಕ್ಕೆ ಹೋಯ್ತಾನೆ. ಏನಾರು ಬರಾಗೇನಾರು ಬೇಕಾ? ಏನು ತರಬೇಡಿ, ಹೋಗಿ ಮನೆ ಸಾಮಾನದೆ. ಏನ್ ತಂದಿರಿ? ಬಾಡ್ಗಿಡ್ ಬೇಕಂದೆ. ಬೇಡಕನ ಹೋಗಿ, ಬೇಡ ಬೇಡ ಏನು ಬೇಡ. ಇನ್ನು ಫೋನ್ ಮಾಡಿದ್ಲ ಚೆನ್ನಾಗಿದ್ದಾಳಂತ? ಚೆನ್ನಾಗಿದ್ದಾಳಂತೆ. ಅವನೇನೋ ಕೆಲ್ಸಕ್ಕೆ ಎದ್ದೋದಂತೆ ಸಿವು, ಅಡ್ಗೆ ಮಾಡ್ತೇನೆ ಕಣವ ಅಂತ ಅಂದ್ಲು. ಆಯ್ತು, ನ್ಯಾಯವಾಗಿರ ಕೇಳಲೆ. ತಿರ್ಗಾ ಕಿತಾಪತಿ ಉತ್ಪತ್ತಿ ಮಾಡ್ಕೊಂಡು ತಿರ್ಗಾ ಬಂದು ಕೂತ್ಕೊಂಡ್ಬಿಟ್ಟಾಳು. ಇಲ್ಲ ಸುಮ್ಕಿರಿ, ನಾವೇನು ಬಲವಂತ ಮಾಡ್ಕೊಳ್ಸೋದಾ? ಅವಳೆ ತಾನೇ ಹೋಯ್ತೀನಿ ಅಂದ್ಬಿಟ್ಟು ಹೋಗಿದ್ದು. ಹೆಂಗೋ ಬಿಡತ್ತ, ಚೆನ್ನಾಗಿದ್ಬಿಟ್ರು ಸಾಕು. ಹೊಸ ಕೆಲಸ ನೀ ಹೇಳ್ಕೊಡು. ಅಡುಗೆ ಮಾಡಕ್ಕೆ ಸಾರು ಮಾಡಕ್ಕೆ ಬರ್ಲಿಲ್ಲ ಅಂದ್ರೆ ಫೋನ್ ಮಾಡಿ ಹೇಳ್ಕೊಡ್ಲೆ, ಹೆಂಗೆ ಅದಾಕ್ಬೇಕು ಅಂದ್ಬಿಟ್ಟು ಕಲ್ತ್ಕೊಳ್ಳಿ. ತಿರ್ಗಾ ಜಾಗಿಗಳು ಕತ್ಕೊಬಿಟ್ಟವು. ಇಲ್ಲ ಸುಮ್ಕಿರಿ, ಹೇಳ್ಕೊಟ್ಟಿನಿ ಕಣ. ಸರಿ, ಮತ್ತೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಆಯ್ತು, ಬರಾಗಿ. ಇದು ಯಾರ್ದು ಇಷ್ಟೋ ಸಣ್ಣ ಮಗ? ಯಾರ ಮಗಿನ ಎತ್ಕೊಬತ್ತಿದೀವ? ಪೂಜೆ ಬರಕ್ಕೆ ಅಂತ ಜಯಲಕ್ಷ್ಮಿ ಮನೆ ತಕ ಹೋಗಿದ್ನ. ತಿಪ್ಪಲಿ ಯಾರ ಕಣೆ ಮಗಿನ ಮನ್ಸಟ್ಟು ಹೋಗರಲ್ಲ ಮಗ. ಇದರತ್ತೆ ಹಿಂಗಂತ ಇದ್ರಿ? ಯಾರತ್ತೆ ಯಾರಿಂತ ಕೆಲಸ ಮಾಡಿರೋ ಲೋಪರ್ ಮುಂಡರು? ಅಯ್ಯೋ ಏನೋ ಕದ್ ಬಸ್ರಾಗಿದ್ರೇನ ಕಣತೆ, ಅವ್ರು ಮಾಡಿದ ಕೆಲಸ ಇದು. ಈ ಲೋಪರ್ ಮುಂಡರು ಅವ್ರ ಇದಕ್ಕೆ ಪಾಪ ನೋಡು, ಹಸ್ಕರಳೆ ತಗೊಂಡೋಗ್ಬಿಟ್ಟು ಹಸ್ ಮಗಿನ ತಗೊಂಡು ತಿಪ್ಪೆ ಒಳಗೆ ಮನ್ಸರಲ್ಲ. ಎಂತ ಇವ್ರು ಇರ್ಬೇಕು ಹೇಳು. ಎಷ್ಟು ಜನ ಮಕ್ಳಿಲ್ಲ ಅಂತ ವನವಾಸ ಹತ್ತುತ್ತಾರೆ. ಅಂಥದ್ರಲ್ಲಿ ಭಗವಂತ ಕರುಣಿಸಿದ್ರು ಆ ಮುಂಡರ್ಗೆ ನೋಡು. ಅಯ್ಯೋ ಸರಿ, ನೀನ್ ಯಾಕೆ ಎತ್ಕೊ ಬಂದೆ? ನೀನು ಒಂದೊಂಥರ ಅಡಕಿಲ್ಲ ಕಣವತ್ತಾಗ ನಮ್ಮನ್ನ ತಲೆಗೆ ಇಡ್ಸ್ ಮಾಡ್ಬಿಡ್ತೀಯ. ಪೊಲೀಸ್ ಗೋತಾರ ಬಿಟ್ಟಾರ. ಅವ್ರ ಯಾಕೆ ನಮ್ ಕೇಳಾರು? ಇದೊಳೆ ಸರಿ ಬಿಡು. ತಿಪ್ಪೆಯಲ್ಲಿ ಮನೆಗಿತ್ತು ಮಗ ಪಾಪ ಎದಿಕ್ಕಿಲ್ದಂಗೆ ಕರ್ಕ ಬಂದಿದ್ಕೆ ನಾನು ಕೇಳಾರ. ಒಳ ಚೆನ್ನಾಗಂತ ಹೇಳ್ತೀನಿ ಬಿಡು. ಯಾರು ಕಂಪ್ಲೇಂಟ್ ಕೊಡಕ್ ಹೋಗ್ತಿದಾರು? ಸುಮ್ನಿರ್ಲ ಪಾಪ ತಬ್ಲು ಮಗ ಸಾಕಳದ. ಓ ಏನ್ ಮಾಡಕ್ ಕೆಲ್ಸ ಇಲ್ವಾ? ಈ ಹೊಸ್ಲು ಮಗಿವ ಸಣ್ಣ ಮಗು ಹೆಂಗವ ಸಾಕದದು? ಈಗ ನೆನ್ನೆ ಇವತ್ತು ಹುಟ್ಟಿರೋ ಮಗಿನ ಸಾಕದ? ಏನ್ ಮುಗಿನ ಸಾಕ ಸುಲಭ ಅನ್ಕೊಬಿಟ್ಟಿದ್ಯಾ? ಪೊಲೀಸ್ನವ್ರು ಗೊತ್ತಾರ ಬಿಟ್ಟಾರವ. ಅವೆಲ್ಲ ಕಾನೂನು ಪ್ರಕಾರ ತಗೋಬೇಕು ಗೊತ್ತಾ? ಯಾಕಲ್ಲಿ ಮುಗಿನ ಎತ್ತದೆ ಫೋನ್ ಮಾಡ್ಬೋದಾಯ್ತಾನೆ ಪೊಲೀಸ್ನವ್ರಿಗೆ. ಕಂಡಿದ್ನಲ್ಲ ಸುಮ್ ಕುತ್ಕಲ. ಪಾಪ ಅದೇನು ಪೊಲೀಸ್ನವ್ರಿಗೆ ಯಾಕೆ ನನ್ಗೆ ಗೊತ್ತಾದಲ್ಲವ. ಮಗಿ ನೋಡಿದ್ರೆ ಯಾಕೆ ಹೊಟ್ಟೆ ಬಿಡ್ತಕ್ಕಲ್ಲ ಮಗ. ಅದಕ್ಕೆ ಕರ್ಕ ಬಂದೆ. ಯಾರು ಬತ್ತಿರು ಹುಡಿಕೊಂಡು ಪಾಪ ತಿಪ್ಪೆಲ್ ಮನ್ಗಿರೋ ಮಗ. ಅಯ್ಯೋ ಸಾಕಳದ ಬುಡ್ಲಾತಾಗೆ ಗಂಡು ಮಗ ಕನ್ಲ. ಅದಕ್ಕೆಲ್ಲ ನಾನು ಹೇಳೋದು ತಿಪ್ಪೆಲ್ ಬಿದ್ದಿತ್ತು. ನಾನು ಕತ್ಕೊಬ್ರಕ್ಕೆ ಹೋಗಿದ್ನ. ಈಗ ಮುಗಿಗೆ ನಾನು ನೋಡಿ ನಾನು ಸತ್ತೋಗೋದು. ಸತ್ತೋಗಿದ್ರೆ ಆಗ ಜೀವ ತಂದು ಕೊಡ್ತೀರ ಯಾರೇ? ನೀನು ಸರಿ ಬಿಡು. ಅಯ್ಯೋ ಅದೇ ಹಂಗಾರ ಕಣತೆ. ಸರಿ ಮುಗಿನ ಹೆಂಗೆ ಸಾಕಿರಿ ನೀವು? ಸರಿ ಬಿಡಿ. ಆಮೇಲೆ ಕಂಪ್ಲೇಂಟು ಅಂತ ಹೋದ್ರೆ ನೀನು ಸರಿ ಕಲ. ಯಾವಳ ಎತ್ತಿರೋ ಗುರ್ಸಟಿನೇ ಸಾಕ್ತಾನೆ ಮಗಿನ ತಿಪ್ಪಕ್ಕೆ ತಂದು ಎಸ್ತಿರೋಳು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಿದ್ಲ. ನಾನು ಕತ್ಕೊಬ್ರಕ್ಕೆ ಹೋಗಿದ್ನ. ನಡಿಬೇಕಾದ್ರೆ ಜಯಲಕ್ಷ್ಮಿಗೆ ಹೇಳ್ತೀನಿ. ಅವ್ರು ಇತ್ತಲೇ ಇದ್ದಿದ್ದು ಅವ್ರ ತಿಪ್ಪೆಲೆಯ. ಅವಳು ಹಿಂದ್ಗಡೆ ಹೋಗಿ ಹಿಂದ್ಗಡೆ ಬಾಕ್ಲಿನ ಕರ್ದೆ ಆಗ ಬಂದು ನಾನು ನೋಡಕ್ತಿಲ್ಲ ಸುಮಾರು ಹೊತ್ಕೊಂಡ್ರೆ ಪಾಪ. ಆಮೇಲೆ ನೋಡಿದೆ ಇದೇನವ ಇದೇನು ಮಗ ಕಣ್ಣೆ ಬಿಟ್ಟಿಲ್ವಲ್ಲ? ಅಯ್ಯೋ ಇವತ್ತು ಹುಟ್ಟಿರೋದು ಕಡೆ ಬೆಳಗುಂಜಾದಲ್ಲ ಒಂದು ಹೊತ್ತಿನಲ್ಲಿ ಹುಟ್ಟಿರೋದ ಕಲ ಕಣ್ಣೇ ಬಿಡ್ತಿಲ್ಲ ಪಾಪ. ಸೂಲ ಆಡ್ತದೆ ಹೇಳ್ತದೆ. ಬಿಸಿಲು ರಾವಕ್ಕಂಗೆ ಕಣ್ಣು ಮುಚ್ಕತ್ತದೆ ಕಲ. ಕಾಣಕತ್ತು ಹೋಗೋ ಅವೆಲ್ಲ ಯಾಕ್ಬೇಕು ನಮ್ಗೆ ತಲ್ಲ ಒಂದು ಕೆಲಸ? ಸುಮ್ಮನೆ ಮಾಡ್ಬಿಟ್ಟು ಬರೋಗ ಅಲ್ಲೇ. ಅಯ್ಯೋ ರೀ ಸುಮ್ಕಿರಿ ಅತ್ತಾಗೆ. ಕಲಕಂಬ್ಲಿ ನೀನು ಒಳ ತಿಳುವಳಿಕಿಲ್ದಂಗೆ ಅರ್ಥ ಕೂತಿದೆಯಲ್ಲ. ಸುಮ್ಕಿರಿ ಅಂದ್ರೆ ಏನಂತ ಅರ್ಥ? ಇಸ್ಕೊಂಡು ಸಾಕಿ ಅವಕ್ಕೆ ಆಸ್ತಿ ಬದುಕಟ್ಟೆಲ್ಲ ಕೊಟ್ಟಿಯ. ನಮ್ಮ ಜೀವನ ಮಾಡಿದ್ರೆ ನಮ್ಗೆ ಗರ್ಮ್ ಸಾಕಾಗದೆ. ಈಗೇನು ಮಕ್ಕಳು ಸಾಕೋದೇನೋ ಅಷ್ಟು ಸುಲಭ ಅನ್ಕೊಬಿಟ್ಟಿದೇನೋ. ನಮ್ಗೆ ಯಾಕಬೇಕು ಇಲ್ದೋ ತಲೆನೋವೆಲ್ಲ ತಲೆ ಕಟ್ಕೊಳ್ಳೋ ಹಣೆ ಬರ ಏನಿದು? ಬುಡಿಯತ್ತಾಗೆ ಪಾಪ. ಇವ್ ಎಂತ ಕೆಲಸ ಮಾಡೋರು ಎಂತ ಕಿತ್ತೋದು ಗುಡ್ಸಾಟಿರು ಈ ಕೆಲಸ ಮಾಡೋರಲ್ಲ. ನೋಡ್ ಮಗ ಈಗ ಹೆಂಗ್ಲ ಮಾಡೋದು? ನಮ್ಗೆ ಯಾಕಬೇಕು? ಸುಮ್ಮನೆ ಕರ್ಕೊಂಡು ಹೊಂಟೋಗು. ತಗೊಂಡೋಗ ಅಲ್ಲೇ ಮನ್ಸುಟ್ಟು ಬರೋಗ. ಮುಂದಕ್ಕಾದ್ರೂ ಭಾಳ ತೊಂದರೆ ಕಣವ. ನಿಂಗೆ ಗೊತ್ತಿಲ್ಲ ಅದೇ ಯಾಕಬೇಕು? ಕಂಡೋರ್ ಮಕ್ಳು ಸಾಕಂತ ಹಣೆ ಬರ ನಮ್ಮ ಮಕ್ಳನ್ನ ನಮ್ಗೆ ಸಾಕಾಗಿಲ್ಲ. ಸಾಯ್ತಕ ಇದು ಯಾರ ಮಗಿನ ಎತ್ಕೊಂಡಿದ್ದಿ? ಅಯ್ಯೋ ಬಾ ನಿಂಗಕ್ಕ ಸುಮ್ಕಿರತ್ತಾಗೆ. ಯಾರ ಮಗುವಕ್ಕ? ಅಯ್ಯೋ ಯಾರ್ದ ಗೊತ್ತಿಲ್ಲಕ್ಕ. ನಾನು ಕರಿಬೇನ್ ಸೊಪ್ಪ ಕುಯ್ಕಬರದ ಅಂದ್ಬಿಟ್ಟು ಜಯಲಕ್ಷ್ಮಿ ಮನೆ ಆಯ್ತಕ್ಕ ಹೋದ್ನ. ಅವಳು ಮುಂದ್ಗಡೆ ಬಾಕ್ಲಿದ್ದು ನಾನು ಹಿಂದ್ಗಡೆ ಇತ್ತಲು ತಕ ಹೋಗ್ಬಿಟ್ಟು ಕೂಗ್ದೆ. ಈಚು ಬಂದ್ಮೇಲೆ ಕರ್ಬೇನ್ ಸೊಪ್ಪು ಕೊಡವ ಅಂದೆ. ಅಯ್ಯೋ ಗಿಡದಲ್ಲಿ ಹುಳ ಬಿದ್ದೋಟ ಕನಕ ನೋಡಕ್ಕೆ ಚೆನ್ನಾಗಿರೋ ಕುಯ್ಕ ಹೋಗು ಅಂತ ಅಂದ್ಲ. ಹಂಗಂದ್ಮೇಲೆ ನಾನು ಹೋಯ್ತೀನಿ. ಹೋಯ್ತಾ ನೋಡಿದ್ರೆ ಅಕ್ಕ ತಿಪ್ಪೆ ಮೂಲೆ ಮಗಿನ ಮುಡೋರು ಯಾರ ಕಡೆ ಮನ್ಸ್ಬಿಟ್ಟು ಹೊಂಟೋಗರಲ್ಲಕ್ಕ. ಏನ ಇದೇನಕ್ಕ ಸಾಯ್ತ್ರಕ್ಕೆ ಹಿಂಗಂತ ಇದ್ದು ಯಾರಕ್ಕ? ಯಾರ್ದು ಅಂತ ಗೊತ್ತಿಲ್ವಾ? ಯಾರ್ದು ಅಂತ ಗುರ್ತಿಡಿದಕ್ಕ? ಯಾರ್ದು ಅಂತ ಹೆಂಗಂತ ಪತ್ತೆ ಮಾಡೋದು? ಮಗ ಅಳ್ತಾ ಕುಂತಿತ್ತು. ಆಗ ನಂಗೆ ಹೊಟ್ಟೆ ಹೊಡ್ಬಿಟ್ಟು ಎತ್ಕೊಂಡ್ಬಿಟ್ಟೆ. ಈಗ ನಮ್ಮ ಮೈದ ಬೈತಾ ಕುಂತವನೆ ಕನಕ. ಯಾಕೆ ನಿಂಗಮ್ಮ ನಮ್ಮ ಅವ್ನಿಗೆ ಗೊತ್ತಾಗಕ್ಕಿಲ್ವಾ? ಯಾವ್ಯಾವ ಮಕ್ಕಳು ಸಾಕಕ್ಕೆ ನಮ್ಗೆ ಹಣೆ ಬರ್ ಬಂದಿದ್ದದ ನೋಡಿಲಿ. ಹೆಂಗೆ ಕರ್ಕೊಂಬಂದಿದ್ದು ನಮ್ಮ ಅವ್ನಿಗೆ ಬುದ್ಧಿ ಇಲ್ಲಕತ್ ಬಿಡಿ. ಏನಾದ್ರು ತೊಂದರೆ ಆದ್ರೆ ಏನೋ ಮಾಡೋದು. ಯಾರ ಮಗ ಏನು ಎಂತು ಅಂತ ಮುಂದಕ್ಕೆ ಉಸಿ ತೊಂದ್ರದ. ಇದೆಲ್ಲ ಯಾಕೆ ನಮ್ಗೆ ತಲೆನೋವು? ನಮ್ಮ ಜೀವನಗಳು ಸಾಕದೆ ನಮ್ಗೆ ಕಷ್ಟ ಆಗುತ್ತದೆ. ನಿಮ್ಮ ಮೈದ ಹೇಳ್ತಿರೋದು ಸರಿನೇ. ಈಗ ಯಾವ್ದಾವ್ದನ್ನೋ ಮಗಿನ ತಂದು ನಾವು ಇಸ್ಕೊಬಿಟ್ರೆ ನಾಳೆ ದಿವಸಕ್ಕೆ ಯಾವುದು ಆಧಾರ್ ಕಾರ್ಡು ಇಸ್ಕೊ ಸೇರಿಸ್ಬೇಕಾಗ್ತದೆ. ಅವಕ್ಕೆಲ್ಲರ ಅಪ್ಪ ಅವ್ವ ಯಾರೊಂದಾಗ ಏನಂತ ಹೇಳಕ್ಕದಕ್ಕ. ಆಮೇಲೆ ತೊಂದ್ರವಂತೆ ಕನಕ ಸುಮ್ ಸಿಕ್ತು ಅಂತ ಮಡಿಕಳಂಗಿಲ್ವಂತೆ. ಆ ಕಂಪ್ಲೇಂಟು ಕೊಟ್ಟ ಮೇಲೆ ಆಮೇಲೆ ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತ ಅಂದಾಗ ಮಡಿಕಳ ಲೆಕ್ಕ. ಸುಮ್ಮನೆ ಮಡಿಕಳಕ್ಕದ ಆರ್ ಕೇಳಕ್ಕೆ ಬತ್ತೀವ್ರಕ್ಕ. ನಾನು ಏನಕ್ಕ ಮೇಡನೆ ಈ ಮಗಿನ ನೋಡ್ಬಿಟ್ಟು ಹೊಟ್ಟೆ ಉರ್ದೋಯ್ತು ಕನಕ ನನಗೆ. ಅಯ್ಯೋ ಎಂತ ಗುಡ್ಸಟ್ಟಿರು ಹಿಂಗೆ ಬಿಸಾಕಲ್ಲ ತಿಪ್ಪಿಗೆ ಅಂದ್ಬಿಟ್ಟು ಎತ್ಕ ಬಂದ್ಬಿಟ್ಟೆ ಕನಕ. ಈಗ ಹೆಂಗೆ ಮಾಡೋದು? ಅಯ್ಯೋ ಒಂದು ಕೆಲಸ ಮಾಡದ ನಡಿ ಪಟೇಲಪ್ಪ ಅಂತಕ್ಕೆ ಮಗ ಬಾಲ ಹೋಗದ. ನಿಗಮ ಹೋಗ್ಯದ ಏನು ನೀವೇನು ನೋಡಾಗಿ ನಮ್ಮ ಅವ್ವ ಓನಂತಾರೆ ಏನೋ ತಂದು ಮಾಡ್ಬೇಕಿಲ್ಲ. ಎಲ್ಲೋದ್ರು ಓನಂತ ಮುಡಿಕತ್ತಾಳೆ. ಹಂಗೆ ಮಾಡಿ ನುಗ್ಗೆ ಮಾರಿ ಬಿದ್ದು ನಡ ಮುರ್ಕೊಂಡು ಈಗ ಮಗ ಓದ್ಕೊ ಬಂದೋಳೆ. ಏನಾರು ಮಾಡ್ಕೋಗ್ರ ಹೊತ್ತಾಗ ನಮ್ಗೆ ಆಯ್ಕಿಲ್ಲಕನ ನೋಡಕ ಅಲಕನಕ ಒಟ್ಟು ಬೇಕಿಲ್ವಕ್ಕ. ಇಂಥ ಮಗ ಪಾಪ ತಿಪ್ಪೆಲ್ ಬಿದ್ದಿದಾಗ ನೋಡ್ತಾ ಹೆಂಗಕ್ಕ ಬರಕದದು? ಅಯ್ಯೋ ಮಗ ಸುಮ್ನಿರಪ್ಪ. ನೀ ಏನು ಮಾಡಿ ನನಗೆ ಕಳ್ ಚುರ್ಕ ಅಂತ ಅದೇ ತಿಪ್ಪೆಲ್ ಬಿದ್ದಿತ್ತು ಮಗ ಅಂದ್ರೆ ಹಂಗೆ ಸುಮ್ಕಿರಪ್ಪ ನೀನು. ಸುಮ್ನಿರ್ ಮಗ. ಏನಾರು ಮಾಡಕ್ಕಾಯ್ದೆ ಸುಮ್ಕಿರು. ಪಟೇಲಪ್ಪಂತಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ತಿಳಿಸ್ಬಿಟ್ಟು ಬೇಕಾದ್ರೆ ಆಮೇಲೆ ಸಾಕಾಬೋದು ಕಣ್ ಸುಮ್ಕಿರಪ್ಪ. ಅಲ್ಲಕನಮ್ಮ ದೇವಣೆ ಬರ ಬಂದರಮ್ಮ ಕಂಡೋರ್ ಮಕ್ಳು ನಾವು ಸಾಕಕ್ಕೆ. ನಮಗೆ ನಾವು ಇಟ್ಟುಡಕ್ಕೆ ಗೊತ್ತಿಲ್ಲ. ನಮಗೆ ಕಂಡೋರ್ ಮಕ್ಳನ್ನ ಸಾಕಕ್ಕೆ ಆಯ್ಕಿಲ್ಲ ಕಣಮ್ಮ. ಯಾರು ಹೇಳಿದ್ರು ಅಷ್ಟೇ. ನಮ್ಮ ಮುಂದಿನ ತಿಳುವಳಿಕೆ ತಗೊಂಬಂದಳೆ ಅಂದ್ರೆ ನಾವು ಸಾಕಳಕ್ಕದ.
ನಾವು ಸಾಕಳಕ್ಕಿಲ್ಲ ನಮ್ಮ ಕಷ್ಟ ಭಗವಂತನ ಗೊತ್ತು ಕಣಮ್ಮ. ತಿಂಗಳಿಗೆ 15 ಸಂಘದಲ್ಲಿ ತಗೊಂಡವ್ರೆ 10 ಸೊಸು ಸೇರ್ಕೊಂಡು ಅವು ಕೊಟ್ಟದಕ್ಕೆ ನಾನು ಜೀವ ಹೋಯ್ತಾ ಕುಂತದೆ ಗೊತ್ತಾ. ಹಂಗೆ ಒಂದು ದಿವಸ ಹುಷಾರು ತಪ್ಪಲಿ ಚೆನ್ನಾಗಿರಲಿ, ಹುಷಾರು ತಪ್ಪಿದ್ರೂ ನಾನು ಕೆಲ್ಸಕ್ಕೆ ಹೋಗೋ ತಪ್ಪಿಸಂಗಿಲ್ಲ. ಯಾಕೆ ಹೇಳು, ಕಟ್ಟಬೇಕಲ್ಲ ಚೀಟಿಗಳು ತಗೊಂಡವ್ರೆ, ಅವೆಲ್ಲ ಕಟ್ಕೊಂಡು ನಮ್ಗೆ ಸಹಾಯಕ ಹಾಕಿಲ್ಲ ಕಣವ. ಅವ್ವ ನಿನ್ಗೆ ಯಾವ ಪಟೇಲ ಪುಂತ ಕೊಡ್ಬೇಡ, ಏನು ಬೇಡ, ಸುಮ್ಮನೆ ತಗೊಂಡೋಗ್ಬಿಟ್ಟು ಮನ್ಸೋಗು, ಮನ್ಸ್ಬಿಡವ ಅಲ್ಲಿ ಇರತ್ತಾವು. ಅಲ್ಲ ಕಣ್ ಮಗ, ಬೇಡಕಲ್ಲಪ್ಪ ಬೇಡಕಲ್ಲ, ಸುಮ್ಮನಿಲ್ಲಚ್ಚೆ ಮಗ ಇದೆಲ್ಲ ಹಿಂಗಂತೀಯೇ. ನೋಡಿಂಗಮ್ಮ ಬೇಜಾರು ಮಾಡ್ಕೊಬೇಡ. ನೀವು ಯಾವ ವಿಷಯ ಹೇಳಿದ್ರು ಎಷ್ಟು ಬುದ್ಧಿ ಹೇಳಿ ನಾನು ಯಾವತ್ತಿಂದ ಇಲ್ಲಿ ಗಂಟಲು ನಿಮ್ಗೆ ಗೌರವ ಕೊಟ್ಟಿನಿ. ನಮ್ಗೆ ಆಯ್ಕಿಲ್ಲ ಸಾಕಕ್ಕೆ. ಬೇಕಾದ್ರೆ ನೀವು ಅದೇನು ಪಟೇಲಪ್ಪನ ಕೈ ಕೇಳ್ಕೊಂಡು ನೀವು ಬೇಕಾದ್ರೆ ಸಾಕೊಳ್ಳೋದಿದ್ರೆ ನೀವು ಸಾಕೊಳ್ಳೋಗಿ ಸಾಕೋಗಮ್ಮ. ನೀವೇ ಏನು ನಿಮ್ಮ ಮನೇಲಾದ್ರೆ ಮನೆ ತುಂಬ ಜನ ಅವ್ರು ಎತ್ಕೊಂಡು ಸಾಕ್ತಾರಪ್ಪ. ಗೋವಿಂದ ಇರ್ತಿ ಬಾಳ್ತಿ ಅಲ್ವಾ, ಮಗಿಗೆ ಹಾಲು ಕುಡಿಸ್ದಂಗೆ ಆಯ್ತದೆ, ಕರ್ಕೊಂಡೋಗಿ. ನಮ್ಮನೆ ಒಪ್ಬೇಕಲ್ಲಪ್ಪ, ಅವರು ನಿನ್ನಗೆ ಏನೋ ಕಾನೂನು ಮಾತಾಡ್ತಾರೆ. ಅದು ಭಾಳ ತೊಂದರೆ, ನಿನ್ಗೆ ಗೊತ್ತಿಲ್ಲ ಕಣಮ್ಮ. ಸುಮ್ಮನೆ ಯಾಕಮ್ಮ ನಮಗೆ ಸುಮ್ಮನೆ ಗುಟ್ಟಲ್ಲಿ ತಗೊಂಡೋಗಿ ಮನ್ಸ್ಬಿಟ್ರೆ ಸರಿ ಆಯ್ತದೆ. ಅಯ್ಯೋ ಬೇಡ ಕಣಪ್ಪ, ಬೇಡ ಅಂತಮ್ಮೆ ಅಂತ ಕೆಲಸ ಮಾತ್ರ ಮಾಡೋದು ಬೇಡ. ನೋಡೋದ ಪಟೇಲ ಪುತ್ತ ತಗೊಂಡು ಹೋಗ್ತೀವಿ, ಅವ್ರು ಏನಂದ್ರೆ ಕೇಳೋದ. ಯಾರು ಅಂತ ಹೇಳಿದಾರೆ ಮಗ ನಮ್ಮೂರಲ್ಲಿ, ಎಂಥ ಜನ ಎಲ್ಲ ಹೆಣ್ಣೆಕ್ಳು ಪರವಾಗಿಲ್ಲಪ್ಪ. ಅದು ಚಂಗ್ಳು ಪಂಗ್ಳು ಯಾರು ಇಲ್ಲ, ಯಾರು ಇರ್ಬೋದು. ಅಯ್ಯೋ ಅಮ್ಮ, ನಾನು ಬೆಳಿಗ್ಗೆ ಎದ್ದೋದ್ರಿಂದ ಸಂಜೆನೆ ಬರೋದು, ನಂಗೆ ಏನಮ್ಮ ಗೊತ್ತು. ಕಾಂಬ್ಲಿ ನಿನ್ಗೇನಾರು ಗೊತ್ತವ? ಅಯ್ಯೋ ಅಮ್ಮ, ನಾನೇ ಎಲ್ಲಿ ಹೋಯ್ತಿದ್ದಾನು, ನನ್ನ ನಡ ಮುರಿದೋಗ್ತಾವೆ, ನಾನು ಎಲ್ಲೂ ಕಾಲೇಜ್ ಕಾಡ್ದಿಲ್ಲ, ನಿಮ್ಗೆ ಗೊತ್ತಲ್ಲ, ನನ್ಗೇನು ಗೊತ್ತು. ಅಯ್ಯೋ ಕಾಣಕತ್ತು ಹೋಗಬತ್ತಕ್ಕೆ ಸಾಯ್ತ್ರಕ ನಡಿ, ಪಟೇಲ್ ಪುತ್ತಕ್ಕೆ ಹೋಗದ, ಹಿಂಗೆ ತಿಪ್ಪೇಲಿ ಮನ್ಗಿತ್ತು ಒಪ್ಸದ, ನೋಡೋದವ್ರು ಏನಂತಾರೆ ಅದ್ರ ಮೇಲೆ ಅದೇನು ಮಾಡಬೇಕು ನೋಡ್ಕೊಳಕೈತದೆ. ನಡಿಯಕ್ಕ, ಆ ಭಗವಂತ ಹೆಂಗಾಯ್ತದೆ, ಹೆಂಗೆ ದಾರಿ ತೋರ್ತ ನಂಗೆ ಹಾಲಂತೆ. ಅಲ್ಲ ಕಣಕ, ನಾನು ಹೇಳೋದು ನಮ್ಮ ಊರಲ್ಲಿ ಅಂತ ಎಣ್ಣೆ ಯಾರಕ ಈ ಕಲಿಂಗಾಲದಲ್ಲಿ ಇಂಥ ಕೆಲಸ ಮಾಡಿರೋರು ಯಾರು? ಕಾಣಕತ್ತು ಹೋಗವತ್ತಗೆ ಯಾರು ಅಂತ ಗೊತ್ತಾಯ್ತು ಅಲ್ವಲ್ಲ. ಯಾರು ನಮ್ಮೂರವ್ರು ಯಾಕ ಇನ್ನು ಹೊರಗ್ನವ್ರು ಬಂದು ನಮ್ಮೂರು ತಿಪ್ಪೆ ಒಳಗೆ ಮಾಡ್ಬೇಕು ಬತ್ತಿದ್ರ? ನಮ್ಮೂರವ್ರಕ ನಾಲ್ಕು ಹೊರ್ಗಡೆ ಯಾರು ಬಂದಾರ ಮಾಡಕ, ಏನಾದಿಲ್ವೂ ಇಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬತ್ತಿದ್ರ? ಯಾರ ಮನೆ ಸುತ್ತಲೋರೆ ಅಂತ ಅನಿಸ್ತದೆ. ಜಯಲಕ್ಷ್ಮಿ ಮನೆ ಸುತ್ತಲೋರೆ ಯಾರೋ ಮಾಡಿದ ಕೆಲಸ, ದೂರ ತಗೊಂಡೋಗಿ ಕಾಯ್ಕೆ ಅಂದ್ಬಿಟ್ಟು ಅಲ್ಲಿ ತಿಪ್ಪೆ ಒಳಗೆ ಹಾಕ್ಬಿಟ್ಟವ್ರೆ, ಇದಕ್ಕೆ ಮೆಟ್ಕಿಟ್ರೆ ಅಂದ್ಬಿಟ್ಟು ಹಾಕವ್ರೆ. ಅದು ಹೆಂಗೋ ಸಿಕ್ಕಾಕಡೆ ಹಾಯ್ಸ್ ಗಟ್ಟಿಯಾಗಿ ಬದಿಕೊಂಡದೆ ಮಗ. ಅಯ್ಯೋ ನನ್ನ ಕನ್ನಕನ ಹೋಗತ್ತಾಗೆ, ಅವ್ಳು ಕೈ ಸೇದೋಗ ಅವ್ಳು ಬರ್ಬಾರು ಬಂದೋಗ ಅವಳು ಹಾಕ್ಬಿಟ್ಟೋಗ. ಹೆಂಗಾರು ಮನ್ಸ್ಕೊತಕ್ಕ ಇಂತೆ ಮಕ್ಕಳು ತಗೊಬಂದು ಇಂತೆ ಚಿಂದಂತ ಮುಗಿನ ತಂದು ತಿಪ್ಕಾಕಕ್ಕೆ. ಮಕ್ಳಿಲ್ದರೆ ಜನ ಅದೆಷ್ಟು 12-20 ದೇವ್ರಿಗೆ ಅಕ್ಕೆ ಕಟ್ಕೊಂಡು ಅದೆಷ್ಟು ಪೂಜೆ ಪುರಸ್ಕಾರ ಅಂತ ಮಾಡ್ಕೊಂಡು ಹಾಸ್ಪಿಟ್ಲ್ ಸುತ್ತಿ ಲಕ್ಷಾಂತರಗಟ್ಟಲೆ ದುಡ್ಡು ಕಾಸೆಲ್ಲ ದಂಡ ಮಾಡ್ಕೊತ ಕುಂತಾರೆ. ಅಂಥದ್ರಲ್ಲಿ ಭಗವಂತ ಕೊಟ್ಟಿರೋದನ್ನ ಹಿಂಗೆ ಅವ್ರ ಕೆಟ್ಟ ಬುದ್ಧಿ ಕಲ್ತ್ಕೊಬಿಟ್ಟು ಹಿಂಗೆ ಮಕ್ಕಳನ್ನ ಹಿಂಗೆ ದಂಡ ಮಾಡ್ತಾರಲ್ಲಕ್ಕ, ಹೊಟ್ಟೆ ಉರಿಕಿಲ್ವಾ? ಯಪ್ಪ ಭಗವಂತಕ್ಕ ಹೋಗು, ಅವ್ರು ಕಳ್ಸುಡ. ಅದು ಯಾವ ಮಟ್ಟಿಗೆ ಬುದ್ಧಿ ಕಲ್ತಿದ್ರು. ಅವ್ರೇನು ಮಾಡಬಾರ್ದು ಮಾಡಿದ್ರು. ಈ ಹಸ್ ಮಗ ಏನು ಕಂಡಿರೋದು ನೋಡು. ಹೋಗ್ರಮ್ಮ, ಹೋಗಿ ಹೋಗ್ಬಿಟ್ಟು ಬರೋಗಿ. ಮಗ ನೀನುವೇ ಬಾ. ಇಲ್ಲ ನಾನು ಕೆಲಸದ ಅಮ್ಮ, ಇಲ್ಲ ಬರೋನು ಹೋದ್ರೆ ಹೋಗಿಲ್ಲ, ಸುಮ್ಮ ತಿಪ್ಪೆ ಒಳಗೆ ಮುಡ್ಬಿಟ್ಟು ಸುಮ್ಮ ಕಾಣ್ತೋದ್ರಂಗೆ ಇರೋಗ್ರಮ್ಮ, ನಮಗೆ ಆಗ್ತಲ್ಲ ನಾವು. ಸರಿ ಕಣಪ್ಪ, ನಿನ್ನ ಕೆಲ್ಸಕ್ಕೆ ನೀನು ಹೋಗು, ಪಟೇಲ್ ತಕ್ಕ ಹೋಗಿ ಒಂದು ಮಾತು ತಿಳಿಸ್ತೀವಿ. ನೋಡೋದವ್ರು ಏನಂದರು ಅವ್ರು ಹೇಳಿದ ನಾವು ಕೇಳೋಕ್ಕಾಯ್ತದೆ. ಪಾಪ ಮುಗಿರೋ ತಿಪ್ಪೆ ಒಳಗೆ ಕೆಸದ್ ಬೇಡ ಕಣಪ್ಪ. ಅಯ್ಯೋ ಭಗವಂತ, ಒಂಚೂರು ಅದೇನು ಉಣ್ಬಾರ್ದು ಉಣ್ಕತ್ತಿತ್ತಾ? ಹೆಂಗಾರ ಅಲ್ಲಿ ತಡ ಪಟೇಲಪ್ಪ ತಕ್ಕ ಹೋಗಿ ಮೊದಲು ಕೇಳ್ತೀವಿ ಅದು ಹೆಂಗಾದದು ಅಂತ, ಆಮೇಲೆ ಏನು ಮಾಡ್ಬೇಕು ನೋಡೋಕ್ಕಾಯ್ತದೆ. ಸರಿ ಕಣಮ್ಮ, ಆಯ್ತು ಹೋಗ್ಬಿಟ್ಟು ಬರೋಗಿ. ಮಗುಗೆ ಮಾಡೋ ಕೆಲಸ ಮರ ಯಾಕೆ ಹಿಂಗೆ ಕಲ್ತಿದ್ದು? ಅಯ್ಯೋ ಅವ್ಳಿಗೆ ಏನು ಮಾಡೋಕ್ಕೆ ಬಿಗ ಕೆಲಸ ಇದ್ರೆ ಆಯ್ತದೆ, ಕೆಲಸ ಇಲ್ದೋದಕ್ಕೆ ಗಾಡೋದ್ಕನ ಹೇಳು. ಯಾಕೆ ಬೇಕವೆಲ್ಲ ತನ್ನವನ್ ಕೆಲಸ ಹೇಳಿದ್ರು ಕೇಳಕ್ಕಿಲ್ಲ ತಗೆ. ಅಯ್ಯೋ ಹೆಂಗಾರ ಮಾಡ್ಕೊಳ್ಳಿ ಹೋಗವ, ಯಾರೋ ಕೂಟೆಲ್ಲ ಹೊಡೆದಾಡೋರು. ಫೋನ್ ಮಾಡಿ ಹಾಕುವೆ. ಮಾಡ್ತೀನಿ ಹೋಗಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.